ಹಾಯ್ ಫ್ರೆಂಡ್ಸ್, MRL ಸ್ಟಡಿ ಸ್ಟುಡಿಯೋ ಚಾನಲ್ಗೆ ಸ್ವಾಗತಿಸುತ್ತಾ ಇವತ್ತು ನಾನು 7ನೇ ತರಗತಿಯ ಆರೋಗ್ಯ ಶಿಕ್ಷಣ ತಾತ್ವಿಕ ವಿಭಾಗದ 7ನೇ ಪಾಠ ನೋಡೋಣ. ಇವಾಗ ಸಮತೋಲನ ಆಹಾರ ಪಾಠದ ಹೆಸರೇನು? ಸಮತೋಲನ ಆಹಾರ. ಈ ಒಂದು ಪಾಠದಲ್ಲಿ ನಾವು ಏನೇನು ತಿಳ್ಕೊತೀವಿ ಅಂದರೆ ಪೋಷಕಾಂಶಗಳ ವಿಂಗಡಣೆ ಬಗ್ಗೆ ತಿಳ್ಕೊತೀವಿ, ಸಮತೋಲನ ಆಹಾರ ಅಂದರೆ ಏನು ತಿಳ್ಕೊತೀವಿ, ಆಹಾರದ ಘಟಕಾಂಶಗಳು ಮತ್ತು ಅಗತ್ಯತೆ, ಕ್ರೀಡಾಪಟುಗಳಿಗೆ ಸಮತೋಲನ ಆಹಾರದ ಕ್ರಮ, ಎಲ್ಲ ಅಂಶಗಳ ಕುರಿತು ಈ ಒಂದು ಪಾಠದಲ್ಲಿ ನಾವು ತಿಳ್ಕೊತೀವಿ. ನಮ್ಮ ದಿನನಿತ್ಯದ ಚಟುವಟಿಕೆಗಳಿಗೆ ಶಕ್ತಿಯ ಅವಶ್ಯಕವಾಗಿದೆ. ಪ್ರತಿಯೊಂದು ಅಂದರೆ ನಮ್ಮ ದಿನದಲ್ಲಿ ಪ್ರತಿಯೊಂದು ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ಅದಕ್ಕೆ ನಮಗೇನು ಬೇಕು? ಶಕ್ತಿ ಬೇಕು. ಒಳ್ಳೆಯ ಪೌಷ್ಟಿಕ ಆಹಾರದಿಂದ ನಾವು ಶಕ್ತಿಯನ್ನು ಹೊಂದುತ್ತೇವೆ. ಒಳ್ಳೆಯ ಆಹಾರ ಪಡೆಯುವುದರಿಂದ ನಾವೇನು ಮಾಡ್ತೀವಿ? ಶಕ್ತಿಯನ್ನು ಹೊಂದುತ್ತೀವಿ. ನಮ್ಮ ಶರೀರದ ಬೆಳವಣಿಗೆಗೆ, ಪೋಷಣೆಗೆ ಮತ್ತು ರಕ್ಷಣೆಗೆ ಅವಶ್ಯವಿರುವ ಪೋಷಕಾಂಶಗಳನ್ನು ಪೂರೈಸುವ ಆಹಾರವೇ ಸತ್ವಪೂರ್ಣ ಆಹಾರ. ಸತ್ವಪೂರ್ಣ ಆಹಾರ ಅಂದ್ರೇನು? ನಮ್ಮ ಶರೀರದ ಬೆಳವಣಿಗೆ ಆಗಬೇಕಾದ್ರೆ ಅಥವಾ ಪೋಷಣೆ ಆಗಬೇಕಾದ್ರೆ ಮತ್ತು ರಕ್ಷಣೆಗೆ ಅವಶ್ಯವಿರುವ ಪೋಷಕಾಂಶಗಳನ್ನು ಪೂರೈಸುವ ಆಹಾರವೇ ಏನಂತೀವಿ ನಾವು? ಸತ್ವಪೂರ್ಣ ಆಹಾರ ಅಂಥೇಳಿ ಕರಿತೀವಿ. ಸತ್ವಪೂರ್ಣ ಅಂದ್ರೆ ಒಂದೇ, ಸಮತೋಲನ ಅಂದರೆ ಒಂದೇ. ಹಾಗೆ ಪೋಷಕಾಂಶಗಳನ್ನು ಹೀಗೆ ವಿಂಗಡಣೆ ಮಾಡಲಾಗಿದೆ. ಪೋಷಕಾಂಶಗಳನ್ನು ಈ ರೀತಿ 2 ಭಾಗವಾಗಿ ಮಾಡಿದ್ದಾರೆ. ಒಂದು ಬೃಹತ್ ಪೋಷಕಾಂಶಗಳು, ಇನ್ನು ಒಂದು ಸೂಕ್ಷ್ಮ ಪೋಷಕಾಂಶಗಳು. ಬೃಹತ್ ಪೋಷಕಾಂಶಗಳಂದರೆ ಹೆಚ್ಚಿನ ಪ್ರಮಾಣದಲ್ಲಿ ಸಿಗೋ ಪೋಷಕಾಂಶಗಳೇವಂದರೆ ಕಾರ್ಬೋಹೈಡ್ರೇಟ್ಸ್, ಇವುಗಳಿಗೆ ಶರ್ಕರ ಪಿಷ್ಟ ಅಂತೂ ಕರಿತೀವಿ. ಪ್ರೋಟೀನ್ಸ್, ಸಾರಜನಕ ಪದಾರ್ಥಗಳು. ಪ್ರೋಟೀನ್ಸ್ ಅಂದ್ರೇನು? ಸಾರಜನಕ ಪದಾರ್ಥಗಳು. ಮತ್ತು ಕೊಬ್ಬು. ಆಹಾರದ ಮುಖ್ಯ ಅಂಶಗಳು ಇವೆಲ್ಲ ಏನು? ಆಹಾರದ ಮುಖ್ಯ ಅಂಶಗಳು ಯಾವ್ಯಾವು? ಕಾರ್ಬೋಹೈಡ್ರೇಟ್ಸ್, ಶರ್ಕರ ಪಿಷ್ಟ, ಪ್ರೋಟೀನ್ಸ್, ಇವೆಲ್ಲ ಏನು? ಆಹಾರದ ಮುಖ್ಯ ಅಂಶಗಳು. ಇವುಗಳಿಂದ ನಮ್ಮ ಶರೀರವು ರೂಪಿತಗೊಂಡಿದೆ ಹಾಗೂ ಶರೀರದ ಕಾರ್ಯನಿರ್ವಹಣೆಗೆ ಇವು ಇಂಧನವಾಗಿ ಕೆಲಸವನ್ನು ಮಾಡ್ತವೆ. ಸೂಕ್ಷ್ಮ ಪೋಷಕಾಂಶಗಳು ಶರೀರದಲ್ಲಿ ನಡೆಯುವ ಅನೇಕ ರಾಸಾಯನಿಕ ಕ್ರಿಯೆಗಳಿಗೆ ಅಗತ್ಯವಾಗಿದ್ದು ಅವುಗಳಲ್ಲಿ ಪೋಷಕಾಂಶ ABCDEK ಇವೇನಾಗಿದ್ದಾವೆ? ಮುಖ್ಯವಾಗಿವೆ. ಖನಿಜ ವಸ್ತುಗಳಾದಂತಹ ಕ್ಯಾಲ್ಸಿಯಂ ಆಗಿರ್ಬೋದು, ಖನಿಜ ವಸ್ತುಗಳಾದಂತಹ ಕ್ಯಾಲ್ಸಿಯಂ, ಫಾಸ್ಫರಸ್, ಕಬ್ಬಿಣ ಇತ್ಯಾದಿಗಳು ಹಲ್ಲು ಮತ್ತು ಮೂಳೆ ಸ್ನಾಯುಗಳ ಬೆಳವಣಿಗೆಗೆ ಸಹಾಯಕವಾಗ್ತವೆ. ಖನಿಜ ವಸ್ತುಗಳಾದಂಥ ಕ್ಯಾಲ್ಸಿಯಂ, ಫಾಸ್ಫರಸ್, ಕಬ್ಬಿಣ ಇವೇನು ಮಾಡ್ತಾವಂತೆ? ಹಲ್ಲು ಮತ್ತು ಮೂಳೆ ಸ್ನಾಯುಗಳು ಬೆಳವಣಿಗೆ ಹೊಂದಲಾಕ ಈ ಪೋಷಕಾಂಶಗಳು ಏನು ಮಾಡ್ತವೆ? ಸಹಾಯ ಮಾಡ್ತವೆ. ಸಮತೋಲನ ಆಹಾರ ಅಥವಾ ಬ್ಯಾಲೆನ್ಸ್ಡ್ ಡಯಟ್ ಅಂತೇಳಿ ನಾವೇನಂತೀವಿ? ಇಂಗ್ಲೀಷಲ್ಲಿ ಕರಿತೀವಿ. ಸಮತೋಲನ ಆಹಾರ ಅಂದ್ರೇನು ಅಂತಂದರೆ ಶರೀರಕ್ಕೆ ಅಗತ್ಯವಾದ ಪೋಷಕಾಂಶಗಳನ್ನು ಸರಿಯಾದ ಪ್ರಮಾಣದಲ್ಲಿ ಒದಗಿಸುವ ಆಹಾರ ಕ್ರಮವನ್ನು ಏನಂತೀವಿ ನಾವು? ಸಮತೋಲನ ಆಹಾರ ಅಂಥೇಳಿ ಕರಿತೀವಿ. ಶರೀರಕ್ಕೆ ಅಗತ್ಯವಾದ ಪೋಷಕಾಂಶಗಳನ್ನು ಸರಿಯಾದ ಪ್ರಮಾಣದಲ್ಲಿ ಒದಗಿಸುವುದಕ್ಕೆ ಏನಂತೀವಿ? ಸಮತೋಲನ ಆಹಾರ ಅಂಥೇಳಿ ಕರಿತೀವಿ. ಹಾಗಾದರೆ ಸತ್ವಪೂರ್ಣ ಆಹಾರ ಅಂದರೆ ಏನಂತ ನೋಡಿದ್ವಿ? ಸತ್ವಪೂರ್ಣ ಆಹಾರ ಅಂದರೆ ನಮ್ಮ ಶರೀರದ ಬೆಳವಣಿಗೆಗೆ ಮತ್ತು ಪೋಷಣೆಗೆ, ರಕ್ಷಣೆಗೆ ಅವಶ್ಯವಿರುವ ಪೋಷಕಾಂಶಗಳನ್ನು ಪೂರೈಸುವ ಆಹಾರವೇ ಸತ್ವಪೂರ್ಣ ಆಹಾರ ಅಂಥೇಳಿ ಕರಿತೀವಿ. ಎರಡು ಒಂಥರ ಸೇಮೆ ಅನಿಸುತ್ತೆ. ಸಮತೋಲನ ಆಹಾರ ಸೇವನೆಯಿಂದ ದೇಹಕ್ಕೆ ಏನಾಗ್ತೈತೆ? ಶಕ್ತಿ ಸಿಗ್ತೈತೆ, ರಕ್ಷಣೆ ಸಿಗ್ತೈತೆ, ಪೋಷಣೆ ಸಿಗ್ತೈತೆ ಮತ್ತು ಬೆಳವಣಿಗೆ ಕೂಡ ಏನಾಗುತ್ತೆ? ಇದು ಸಹಾಯಕ ಮಾಡುತ್ತೆ. ಆಹಾರದ ಸೇವನೆಯ ಪ್ರಮಾಣವು ವ್ಯಕ್ತಿಯ ವಯಸ್ಸು, ದೈಹಿಕ ಚಟುವಟಿಕೆಗಳು ಮತ್ತು ಶರೀರದ ಪರಿಸ್ಥಿತಿಯನ್ನು ಅವಲಂಬಿಸುತ್ತದೆ. ಆಹಾರದ ಸೇವನೆಯಿಂದ ನಮ್ದು ಏನಾಗುತ್ತೆ? ದೈಹಿಕ ವಯಸ್ಸು, ದೈಹಿಕ ಚಟುವಟಿಕೆಗಳು ಮತ್ತು ಶಾರೀರಿಕ ಪರಿಸ್ಥಿತಿಯನ್ನು ಅವಲಂಬಿಸಿರ್ತದೆ. ಇದು ಸತ್ವಪೂರ್ಣ ಆಹಾರದ ಮಾದರಿ. ಸತ್ವಪೂರ್ಣ ಆಹಾರ ಅಂದರೆ ಎಲ್ಲ ರೀತಿಯ ಆಹಾರವನ್ನು ಒದಗಿಸುವುದು ಅಂತ ಅರ್ಥ. ಇಲ್ಲೇನಿದೆ? ಹಣ್ಣುಗಳು, ತರಕಾರಿಗಳು, ಮೊಟ್ಟೆಗಳು, ಹಾಲು, ಮಾಂಸ, ಎಲ್ಲ ವಿಟಮಿನ್ಸು, ಪ್ರೋಟೀನ್ಸು ಎಲ್ಲ ಇರುವಂಥ ಆಹಾರ ಇದು. ಆಹಾರದ ಘಟಕಾಂಶಗಳು ಮತ್ತು ಅಗತ್ಯತೆ. ಆಹಾರದ ಘಟಕಾಂಶಗಳು ನಮ್ಗೆ ಯಾಕೆ ಬೇಕು ಅಂಥೇಳಿ. ಕಾರ್ಬೋಹೈಡ್ರೇಟ್ಸ್ ಅಥವಾ ಶರ್ಕರ ಪಿಷ್ಟಾದಿಗಳು ನಮ್ಮ ಶರೀರಕ್ಕೆ ಅಗತ್ಯ ಇರುವ ಶಕ್ತಿಯ ಪ್ರಮುಖ ಮೂಲವಾಗಿದೆ. ಕಾರ್ಬೋಹೈಡ್ರೇಟ್ಸ್ ಏನಾಗಿದೆ? ನಮ್ಮ ಶರೀರಕ್ಕೆ ಅಗತ್ಯ ಇರುವಂತಹ ಶಕ್ತಿಯ ಪ್ರಮುಖ ಮೂಲವಾಗಿದೆ. ಪ್ರೋಟೀನ್ಸ್, ಸಾರಜನಕ ಪದಾರ್ಥಗಳು ನಮ್ಮ ದೇಹದ ಬೆಳವಣಿಗೆಗೆ ಮತ್ತು ಪೋಷಣೆಗೆ ಮತ್ತು ಸಾಮಾನ್ಯವಾದ ರಕ್ಷಣೆಗೆ ಉಪಯುಕ್ತವಾಗಿದೆ. ಪ್ರೋಟೀನ್ಸ್ ಏನಾಗಿದೆ? ನಮ್ಮ ದೇಹದ ಬೆಳವಣಿಗೆಗೆ ಮತ್ತು ಪೋಷಣೆಗೆ ಮತ್ತು ಸಾಮಾನ್ಯವಾದ ರಕ್ಷಣೆಗೆ ಏನಾಗಿದೆ? ಉಪಯುಕ್ತವಾಗಿದೆ. ಕೊಬ್ಬು ಅಥವಾ ಮೆದಸು ಶಕ್ತಿಯನ್ನು ಹೆಚ್ಚಿನ ಪ್ರಮಾಣದಲ್ಲಿ ಒದಗಿಸುತ್ತಿದ್ದು ಶರೀರದ ವಿವಿಧ ಕ್ರಿಯೆಗಳಿಗೆ ಏನಾಗುತ್ತೆ? ಇದು ಸಹಾಯಕವಾಗ್ತೈತಿ.
ಜೀವಸತ್ವಗಳು ಅಥವಾ ಖನಿಜಾಂಶಗಳು ಕಾಯಿಲೆಗಳನ್ನು ತಡೆಗಟ್ಟುವಲ್ಲಿ, ದೇಹವನ್ನು ರಕ್ಷಿಸುವಲ್ಲಿ, ದೇಹವನ್ನು ಕಾಪಾಡುವಲ್ಲಿ, ರಾಸಾಯನಿಕ ಕ್ರಿಯೆಗಳನ್ನು ಏನು ಮಾಡ್ತಿದೆ ಹತೋಟಿಯಲ್ಲಿ ಇಟ್ಕೊಳ್ತೈತೆ. ಜೀವಸತ್ವ ಎ ಕಣ್ಣುಗಳ ರಕ್ಷಣೆಗೆ ಅಗತ್ಯವಾಗಿದೆ. ಜೀವಸತ್ವ ಎ ಜೀವಸತ್ವ ಏನಾಗಿದೆ, ಕಣ್ಣುಗಳ ಆರೋಗ್ಯವಾಗಿ ಇಟ್ಕೊಳ್ಳೋಕೆ ಸಹಾಯಕ ಮಾಡುತ್ತದೆ. ಜೀವಸತ್ವ ಬಿ ನರವ್ಯೂಹಗಳು, ಜೀರ್ಣಾಂಗ ವ್ಯೂಹ ಚೆನ್ನಾಗಿ ಕೆಲಸ ಮಾಡಲು ಅಗತ್ಯ. 12 ವಿಧದ ಜೀವರಾಸಾಯನಿಕ ಪ್ರಕ್ರಿಯೆ ಅಗತ್ಯವಾಗಿದೆ. ಜೀವಸತ್ವ ಸಿ ಹಲ್ಲು, ವಸಡು ಮತ್ತು ಕೀಲುಗಳ ಆರೋಗ್ಯವನ್ನು ಕಾಪಾಡ್ತದೆ. ಏನು ಮಾಡ್ತೈತೆ ಜೀವಸತ್ವ ಸಿ ಹಲ್ಲು, ವಸಡು ಮತ್ತು ಕೀಲುಗಳ ಆರೋಗ್ಯವನ್ನು ಕಾಪಾಡ್ತೈತೆ. ಪೋಷಕಾಂಶ ಡಿ ಶರೀರದಲ್ಲಿ ಉತ್ಪತ್ತಿಯಾದ ಕ್ಯಾಲ್ಸಿಯಂ ಹೀರುವಿಕೆಗೆ ಸಹಾಯ ಮಾಡ್ತದೆ. ಪೋಷಕಾಂಶ ಡಿ ಏನು ಮಾಡ್ತೈತೆ, ಶರೀರದಲ್ಲಿ ಉತ್ಪತ್ತಿಯಾದಂತಹ ಕ್ಯಾಲ್ಸಿಯಮನ್ನು ಹೀರ್ಕೊಳ್ಳೋಕೆ ಏನು ಮಾಡ್ತದೆ, ಸಹಾಯ ಮಾಡ್ತದೆ. ಮಕ್ಕಳ ಮೂಳೆಗಳ ಬೆಳವಣಿಗೆಗೂ ಕೂಡ ಪೋಷಕಾಂಶ ಡಿ ಏನು ಮಾಡುತ್ತೆ, ಸಹಾಯಕ ಮಾಡುತ್ತೆ. ಪೋಷಕಾಂಶ ಇ ಏನು ಮಾಡುತ್ತೆ, ನಮ್ಮ ಶರೀರದ ಜೀವಕೋಶಗಳನ್ನು ರಕ್ಷಿಸುತ್ತದೆ. ಪೋಷಕಾಂಶಕ್ಕೆ ರಕ್ತ ಹೆಪ್ಪುಗಟ್ಟಲು ಇವೆಲ್ಲ ನೆನ್ಪಿಟ್ಕೋಬೇಕು. ಎ ಜೀವಸತ್ವ, ಬಿ ಜೀವಸತ್ವ, ಸಿ ಜೀವಸತ್ವ, ಇವೆಲ್ಲ ನೆನ್ಪಿಟ್ಕೋಬೇಕು. ಎ ಜೀವಸತ್ವ ಅಂತ ಬಂದರೆ ಕಣ್ಣುಗಳ ಆರೋಗ್ಯ, ಬಿ ಜೀವಸತ್ವ ಬಂದರೆ ನರವ್ಯೂಹ, ಜೀರ್ಣಾಂಗ ವ್ಯೂಹ ಚೆನ್ನಾಗಿ ಕೆಲಸ ಮಾಡೋಕ್ಕೆ ಏನಾಗುತ್ತದೆ, ಸಹಾಯಕ. ಹೀಗೆ 12 ವಿವಿಧ ರಾಸಾಯನಿಕ ಕ್ರಿಯೆಗಳಿಗೂ ಕೂಡ ಇರಬೇಕು ನಮಗೆ ಜೀವಸತ್ವ ಬಿ ಬೇಕು. ಜೀವಸತ್ವ ಸಿ ಹಲ್ಲು, ವಸಡು, ಕೀಲು, ಇವು ಜೀವಸತ್ವ ಸಿ ಅಂದರೆ ಇಲ್ಲಿ ಏನಿರುತ್ತೆ, ಹುಳಿ ಪದಾರ್ಥ ಜಾಸ್ತಿ ಇರುತ್ತೆ. ಡಿ ಶರೀರದಲ್ಲಿ ಉತ್ಪತ್ತಿಯಾಗುವಂಥ ಕ್ಯಾಲ್ಸಿಯಂ ಹೀರುವಿಕೆಗೆ ಏನು ಮಾಡುತ್ತೆ, ಇದು ಸಹಾಯಕ ಮಾಡ್ತೈತಿ. ಈ ಶರೀರದ ಜೀವಕೋಶಗಳನ್ನು ರಕ್ಷಿಸುತ್ತದೆ. ಕೆ ರಕ್ತ ಹೆಪ್ಪುಗಟ್ಟಲಿಕ್ಕೆ ಸಹಾಯ ಮಾಡ್ತದೆ. ಇವಾಗ ಖನಿಜ ವಸ್ತುಗಳು ಕೆಳಗಿನ ಕಾರಣಗಳಿಗೆ ಮುಖ್ಯವಾಗಿವೆ. ಖನಿಜಾಂಶಗಳು ಯಾಕೆ ಮುಖ್ಯವಾಗಿವೆ ಅಂದರೆ ಕಬ್ಬಿಣ ಹಿಮೋಗ್ಲೋಬಿನ್ ಉತ್ಪಾದನೆಗೆ ಅಗತ್ಯವಾಗಿದೆ. ಕಬ್ಬಿಣ ಏನಾಗಿದೆ, ಹಿಮೋಗ್ಲೋಬಿನ್ ಉತ್ಪಾದನೆಗೆ ಅಗತ್ಯವಾಗಿದೆ. ಕ್ಯಾಲ್ಸಿಯಂ ಹಲ್ಲು, ಸ್ನಾಯು, ಎಲುಬುಗಳ ಆರೋಗ್ಯಕ್ಕೆ ಸಹಾಯಕವಾಗಿದೆ. ಸೋಡಿಯಂ ಎಲ್ಲ ಜೀವಕೋಶಗಳಿಗೆ, ವಿಶೇಷವಾಗಿ ನರಕೋಶಗಳಿಗೆ ಅಗತ್ಯವಾಗಿದೆ. ಅಯೋಡಿನ್ ಥೈರಾಕ್ಸಿನ್ ಹಾರ್ಮೋನಿನ ಉತ್ಪಾದನೆಗೆ ಅಗತ್ಯವಿದೆ. ಅಯೋಡಿನ್ ಏನಿದೆ, ಥೈರಾಕ್ಸಿನ್ ಹಾರ್ಮೋನಿನ ಉತ್ಪಾದನೆಗೆ ಏನಾಗುತ್ತೆ, ಇದು ಅವಶ್ಯಕವಾಗಿ ಬೇಕಾಗ್ತದೆ. ನೀರು ಜೀವಕ್ಕೆ ಅತ್ಯಗತ್ಯವಾಗಿದೆ. ನೀರೇನಾಗಿದೆ, ಜೀವಕ್ಕೆ ಅತ್ಯಗತ್ಯವಾಗಿದೆ. ಜೀವರಾಸಾಯನಿಕ ಪ್ರಕ್ರಿಯೆಗಳು ನೀರಿನ ಮೂಲಕ ನಡೆಯುತ್ತವೆ. ಜೀವರಾಸಾಯನಿಕ ಪ್ರಕ್ರಿಯೆಗಳು ಏನು ಮಾಡ್ತವೆ, ನೀರಿನ ಮೂಲಕ ನಡೆಯಲ್ಪಡುತ್ತವೆ. ಕ್ರೀಡಾಪಟುಗಳಿಗೆ ಸಮತೋಲನ ಆಹಾರದ ಕ್ರಮ. ಕ್ರೀಡಾಪಟುಗಳಿಗೆ ಸಮತೋಲನ ಆಹಾರ ಯಾವ ರೀತಿ ಇರಬೇಕು ಅಂತೇಳಿ. ದೈಹಿಕ ಚಟುವಟಿಕೆಗಳಿಗಾಗಿ ನಮ್ಮ ಶರೀರಕ್ಕೆ ಶಕ್ತಿಯ ಅಗತ್ಯವಿದೆ. ದೈಹಿಕ ಚಟುವಟಿಕೆ ಮಾಡಬೇಕಾದ್ರೆ ನಮ್ಮ ದೇಹಕ್ಕೆ ಏನಾಗಿದೆ, ಶಕ್ತಿಯ ಅವಶ್ಯಕತೆ ಇದೆ. ಹೀಗೆ ಅಗತ್ಯವಿರುವ ಶಕ್ತಿಯ ಪ್ರಮಾಣವು ಚಟುವಟಿಕೆಯ ಸಮಯ ಮತ್ತು ಅದರ ವಿಧಾನದ ಮೇಲೆ ಹೊಂದಿಕೊಂಡಿರುತ್ತದೆ. ಶಕ್ತಿಯ ಪ್ರಮಾಣ ಕಿಲೋ ಕ್ಯಾಲರೀಸ್ನಲ್ಲಿ ಅಳೆಯಲ್ಪಡುತ್ತದೆ. ಕಾರ್ಬೋಹೈಡ್ರೇಟ್ಸ್ ಕ್ರೀಡಾಪಟುಗಳಿಗೆ ಶಕ್ತಿಯನ್ನು ನೀಡುವ ಮುಖ್ಯ ಪೋಷಕಾಂಶವಾಗಿದೆ. ಗ್ಲುಕೋಸ್ ಕಾರ್ಬೋಹೈಡ್ರೇಟ್ಸ್ನ ಮುಖ್ಯ ರೂಪವಾಗಿದ್ದು ಇದು ಸ್ನಾಯುಗಳ ಕಾರ್ಯಕ್ಷಮತೆಯನ್ನು ಏನು ಮಾಡ್ತದೆ, ಇಂಧನವಾಗಿ ಕೆಲಸ ಮಾಡ್ತದೆ. ನಮ್ಮ ಶರೀರ ಗ್ಲುಕೋಸ್ ಮಟ್ಟದ ಮೇಲೆ ಇಳಿದರೆ ನಾವು ಬೇಗ ಏನು ಮಾಡ್ತೀವಿ, ಆಯಾಸಗೊಂಡು ನಮ್ಮ ದೈಹಿಕ ಚಟುವಟಿಕೆಗಳು ನಿರೀಕ್ಷಿತ ಮಟ್ಟ ಏನಾಗಲ್ಲ, ಮುಟ್ಲಕ್ಕೆ ಸಹಾಯಕವಾಗೋದಿಲ್ಲ. ಇದು ಕೊಬ್ಬು ದೇಹದ ಆರೋಗ್ಯಕ್ಕೆ ಒಂದು ಮುಖ್ಯ ಪೋಷಕಾಂಶ. ಇದನ್ನು ಕೂಡ ಕೊಬ್ಬು ಸಹ ನಮಗೇನು ಬೇಕು. ಕೊಬ್ಬು ಅಂದರೆ ಇಲ್ಲಿ ಬೆಣ್ಣೆ, ತುಪ್ಪ ಈ ಥರ ಎಲ್ಲ ಪೋಷಕಾಂಶಗಳಿರ್ತವೆ. ಆ ಪದಾರ್ಥಗಳು ನಮಗೆ ಬೇಕು. ಅದು ನಮ್ಮ ದೇಹದ ಶಕ್ತಿ ಸಂಗ್ರಹದ ಅತಿ ದೊಡ್ಡ ಭಂಡಾರ ಅಂದರೆ ಕೊಬ್ಬು. ಕೇಳ್ತಾರೆ ಪ್ರಶ್ನೆ, ನಮ್ಮ ದೇಹದ ಶಕ್ತಿ ಸಂಗ್ರಹಕ್ಕೆ ಅತಿ ದೊಡ್ಡ ಭಂಡಾರ ಯಾವುದಾಗಿದೆ ಅಂದರೆ ಅದು ಕೊಬ್ಬು. ಆದರೆ ನಮ್ಮ ದೇಹದಲ್ಲಿ ಅಗತ್ಯಕ್ಕಿಂತ ಹೆಚ್ಚು ಕೊಬ್ಬು ಸಂಗ್ರಹವಾದರೆ ನಮ್ಮ ಕ್ರೀಡಾ ಸಾಧನೆಗಲ್ಲದೆ ಆರೋಗ್ಯಕ್ಕೂ ಏನಾಗುತ್ತದೆ, ಮಾರಕವಾಗುತ್ತದೆ. ಕೊಬ್ಬಿನಿಂದ ಉಳಿದ ಎಲ್ಲ ಪೋಷಕಾಂಶಗಳಿಗಿಂತ ಜಾಸ್ತಿ ಪ್ರಮಾಣದಲ್ಲಿ ಶಕ್ತಿ ದೊರೆಯುತ್ತದೆ. ಇದು ಬಹಳ ಸಮಯದವರೆಗೆ ಮಾಡುವಂತಹ ತೀವ್ರವಾದ ಆಯಾಸವನ್ನು ಸಹಿಸುವಂಥ ಚಟುವಟಿಕೆಗೆ ಇದು ಅಗತ್ಯವಾಗಿ ಬೇಕಾಗ್ತೈತಿ. ಉದಾಹರಣೆಗೆ ಮ್ಯಾರಥಾನ್ ಓಟ ಮತ್ತು ಸೈಕಲ್ ತುಳಿಯೋದು, ಇದೆರಡು ಮಾಡಬೇಕಾದ್ರೆ ಬೇಕು, ನಮಗೆ ಜಾಸ್ತಿ ಶಕ್ತಿ ಬೇಕು. ಪ್ರೋಟೀನ್ಸ್ ಅಂದರೆ ಸಾರಜನಕ ಪದಾರ್ಥಗಳು ನಮ್ಮ ಶರೀರದ ರಚನೆ ಮತ್ತು ಬೆಳವಣಿಗೆಯಲ್ಲಿ ಏನು ಮಾಡ್ತದೆ, ಪ್ರೋಟೀನ್ಸ್ ಪ್ರಮುಖವಾದಂಥ ಪಾತ್ರ ವಹಿಸ್ತೈತೆ. ವ್ಯಾಯಾಮದಿಂದ ಆಗುವ ನ್ಯೂನತೆಗಳನ್ನು ಮತ್ತು ಬೆಳವಣಿಗೆಯಲ್ಲಿ ಸರಿಪಡಿಸುವುದಕ್ಕೆ ಕ್ರೀಡಾಪಟುಗಳಿಗೆ ಏನು ಬೇಕು, ಪ್ರೋಟೀನ್ ಅಗತ್ಯವಾಗಿ ಬೇಕು. ಇದೊಂದು ಚಟುವಟಿಕೆ ಇದೆ, ಚಟುವಟಿಕೆ ಏನು ಬೇಡ. ಈಗ ಇದಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೋತ್ತರಗಳಿದ್ದಾವೆ, ಇಲ್ಲಿ ನೋಡೋಣ. ನಮ್ಮ ಶರೀರಕ್ಕೆ ಶಕ್ತಿಯನ್ನು ಡ್ಯಾಶ್ ಆಹಾರ ಪದಾರ್ಥ ಒದಗಿಸುತ್ತದೆ. ಯಾವುದಾಗುತ್ತೆ ಆನ್ಸರು, ಕಾರ್ಬೋಹೈಡ್ರೇಟ್ಸ್. ನಮ್ಮ ಶಕ್ತಿಯನ್ನು ಒದಗಿಸುವ ಆಹಾರ ಪದಾರ್ಥ ಕಾರ್ಬೋಹೈಡ್ರೇಟ್ಸ್. ಕಣ್ಣುಗಳ ರಕ್ಷಣೆಗೆ ಡ್ಯಾಶ್ ಜೀವಸತ್ವ ಅವಶ್ಯಕವಾಗಿದೆ. ಇಲ್ಲಿ ಏನು ಬೇಕು ನಮಗೆ, ವಿಟಮಿನ್ ಎ ಬೇಕು. ವಿಟಮಿನ್ ಎ ಈರುಳ್ಳಿ ಕುರುಡು ಅಂತ ಬರ್ತೀವಲ್ಲ, ಅದಕ್ಕೆ ಕಣ್ಣುಗಳ ರಕ್ಷಣೆ ಬೇಕಾದರೆ ವಿಟಮಿನ್ ಎ ಜೀವಸತ್ವ ಅವಶ್ಯಕವಾಗಿದೆ. ಪ್ರೋಟೀನ್ಗಳು ನಮ್ಮ ದೇಹದ ಡ್ಯಾಶ್ಗೆ ಅವಶ್ಯಕವಾಗಿದೆ.
ದೇಹದ ಬೆಳವಣಿಗೆಗೆ ಅಭಿವೃದ್ಧಿಗೆ ಏನಾಗ್ತವೆ ಪ್ರೋಟೀನ್ಗಳು ಅವಶ್ಯಕವಾಗಿವೆ. ಪೋಷಕಾಂಶವು ಡ್ಯಾಶ್ಗೆ ಸಹಾಯ ಮಾಡುತ್ತದೆ. ಪೋಷಕಾಂಶ ಯಾವುದಕ್ಕೆ ಸಹಾಯ ಮಾಡ್ತದೆ? ಇದು ಕೊಬ್ಬಿನ ಸಂಗ್ರಹಣೆಗೆ ಏನಾಗುತ್ತೆ ಸಹಾಯಕ ಮಾಡುತ್ತೆ. ಇವಾಗ ಹೊಂದಿಸಿ ಬರಿಬೇಕು. ಏನಿದೆ ಇಲ್ಲಿ? ಕಬ್ಬಿಣ ಅದಕ್ಕೆ ಬೇಕು ನಮಗೆ ಕಬ್ಬಿಣ, ಹಿಮೋಗ್ಲೋಬಿನ್, ಅಯೋಡಿನ್ ಥೈರಾಕ್ಸಿನ್ ಉತ್ಪಾದನೆ ಮಾಡ್ತೈತಿ. ಜೀವಸತ್ವ ಸಿ ಹಲ್ಲು ವಾಸಡಿನ ಆರೋಗ್ಯಕ್ಕೆ ಸಿಗಬೇಕು. ಕೊಬ್ಬು ಇದೊಂದು ಶಕ್ತಿ ಪದಾರ್ಥ, ಅಂದರೆ ಶಕ್ತಿಯನ್ನು ಒದಗಿಸುವ ಆಹಾರ ಪದಾರ್ಥ. ಇವು ಹೊಂದಿಸಿ ಬರೆದಿವೆ. ಇವಾಗ ವಿವರಿಸಿ ಬರೀಬೇಕು. ಕ್ರೀಡಾಪಟುಗಳ ಸಮತೋಲನ ಆಹಾರದ ಕ್ರಮದ ಬಗ್ಗೆ ಬರೀಬೇಕು. ಖನಿಜ ವಸ್ತುಗಳು ನಮ್ಮ ದೇಹಕ್ಕೆ ಹೇಗೆ ಅವಶ್ಯಕವಾಗಿವೆ ಎಂಬುದನ್ನು ಕೂಡ ನಾವಿಲ್ಲಿ ಬರೀಬೇಕು. ಇಷ್ಟೇನಾಯ್ತಂದರೆ ಇದ್ರ ಬಗ್ಗೆ ಆಯಿತು. ಸಮತೋಲನ ಆಹಾರದ ಬಗ್ಗೆ ಇವತ್ತಿನ ತರಗತಿಯಲ್ಲಿ ತಿಳ್ಕೊಂಡಿದ್ದೀವಿ. ಸಮತೋಲನ ಆಹಾರ ಅಂದರೆ ಅಲ್ಲಿ ಏನಿರಬೇಕು? ಪ್ರೋಟೀನ್ಸ್ ಇರಬೇಕು, ಕಾರ್ಬೋಹೈಡ್ರೇಟ್ಸ್, ವಿಟಮಿನ್ಸ್, ಮಿನರಲ್ಸ್, ವಾಟರ್, ನಾರು ಪದಾರ್ಥಗಳು ಇವೆಲ್ಲವೂ ಇರಬೇಕು. ಅವೆಲ್ಲ ಸಮ ಪ್ರಮಾಣದಲ್ಲಿ ತಗೊಳ್ಳೋದು ಏನನ್ನೋದು ಸಮತೋಲನ ಆಹಾರ ಅಂತೇಳಿ ತಿಳ್ಕೊತೀವಿ. ಇವತ್ತಿನ ತರಗತಿಯಲ್ಲಿ ಏನು ಮಾಡಿದ್ದೀನಿ ನಾನು? ಇಲ್ಲಿಗೆ ಈ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಮುಂದಿನ ತರಗತಿಯಲ್ಲಿ ಮುಂದಿನ ಒಂದು ವಿಷಯದೊಂದಿಗೆ ತರಗತಿ ಮಾಡೋಣ ಅಂತ ಹೇಳ್ತಾ, ಯಾರೆಲ್ಲ ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ವೀಕ್ಷಿಸಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.